ಆ ಹೆಣ್ಮಗಳಿಗೆ ವಯಸ್ಸು 48 ದಾಟಿತ್ತು. ಗಂಡನಿಂದ ದೂರವಾದವಳು ಮಕ್ಕಳ ಜೊತೆಗಿದ್ಲು. ಆದ್ರೆ ಅಂಕಲ್ ಒಬ್ಬನ ಜೊತೆ ಸಲುಗೆಯಿಂದ ಇದ್ದಿದ್ದೇ ಕುತ್ತು ತಂದಿದೆ. ಮಗನ ಮಾತು ಕೇಳದೇ ಇದ್ದಿದ್ದಕ್ಕೆ ಮಗನೇ ಕೊಂದು ಹಾಕಿದ್ದಾನೆ. ಅನುಮಾನ ಅನ್ನೋದು ಪೆಡಂಭೂತವಿದ್ದಂತೆ. ಒಮ್ಮೆ ಮೈಗಂಟಿದ್ರೆ ನೆತ್ತರು ಹರಿಸೋವರೆಗೂ ಬಿಡಲ್ಲ. ಅದೇ ರೀತಿ ಈ ಅಕ್ರಮ ಸಂಬಂಧ ಅನ್ನೋದು ಕೂಡ ಒಂಥರ ಮೈಗಂಟಿದ ಕಂಟಕ ಇದ್ದಂತೆ. ಮೈ ಬೆಚ್ಚಗಾಗೋವರೆಗೂ ಅಷ್ಟೇ ಖುಷಿ. ಆಮೇಲೆ ಯಾರ್ ಮೈ ಸುಡುತ್ತೋ ಒಂದು ಹೇಳೋಕ್ಕಾಗಲ್ಲ. ಇದೇ ಅಕ್ರಮ ಸಂಬಂಧ ಅನ್ನೋದು ಹೆತ್ತವಳನ್ನೇ ಕೊಲೆ ಮಾಡೋ ಹಂತಕ್ಕೆ ತಂದು ನಿಲ್ಲಿಸಿದೆ. 48 ವರ್ಷದ ತಾಯಿಯ ಪ್ರೇಮ ಲೀಲೆ ನೋಡಿದ ಮಗ ಹೆತ್ತವಳನ್ನೇ ಕೊಂದು ಮಲಗಿಸಿದ್ದಾನೆ. ಹೆತ್ತವಳ ನಡತೆ ಮೇಲೆ ಅನುಮಾನ, ಉರುಳಿಸಿದ ಹೆಣ. ಮಾವಿನ ತೋಟದಲ್ಲಿ ಹಡೆದವ್ವನ ಸಾವಿನ ರಹಸ್ಯ. ಮೈಸೂರಿನ ಮಾದಹಳ್ಳಿಯಲ್ಲಿ ನಡೆದ ಘಟನೆ ಇಡೀ ಜಿಲ್ಲೆ ಜನರನ್ನೇ ಬೆಚ್ಚಿ ಬೀಳಿಸಿದೆ. ಜನ್ಮ ಕೊಟ್ಟ ತಾಯಿಯನ್ನೇ ಮಗ ಕೊಂದು ಮಲಗಿಸಿದ್ದಾನೆ. ಈಕೆ ಹೆಸರು ಸುಧಾ ಅಂತ. ವಯಸ್ಸು 48 ವರ್ಷ. ಮಾದಹಳ್ಳಿ ಗ್ರಾಮದ ನಿವಾಸಿ. ಗಂಡ ಹೆಂಡತಿ ದೂರ ಆಗಿ 20 ವರ್ಷ ಆಗಿತ್ತು. ಹೆಗಲೆತ್ತರಕ್ಕೆ ಬೆಳೆದಿದ್ದ 3 ಮಕ್ಕಳೇ ಹೆತ್ತವಳನ್ನ ನೋಡ್ಕೊಳ್ತಾ ಇದ್ರು. ಇತ್ತೀಚೆಗೆ ಈ ಸುಧಾ ಆಂಟಿಗೆ ಅಂಕಲ್ ಒಬ್ಬನ ಸಲುಗೆ ಶುರುವಾಗಿತ್ತು. ಕದ್ದು ಮುಚ್ಚಿ ಬೈಕಲ್ಲಿ ಓಡಾಡೋದು, ಸುತ್ತಾಡೋದು ಮಾಡ್ತಿದ್ಲಂತೆ. ಈ ವಿಷಯ ಮೊದಲ ಮಗನಿಗೆ ಗೊತ್ತಾಗ್ತಾ ಇದ್ದಂತೆ ರಣ ರಾಕ್ಷಸನಾಗಿದ್ದಾನೆ. 2-3 ಬಾರಿ ಬುದ್ಧಿ ಹೇಳಿ ನೋಡಿದ್ದ. ಆದ್ರೆ ಹೆತ್ತವಳು ಮಾತ್ರ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಯಾತಕ್ ಮಾಡಿರೋದು ಅಂದ್ರ ಅದೇ ಹಿಂಗ್ ಹೊರ್ಗಡೆ ಹೋಯ್ತಾಳ, ಎಲ್ಲೋ ಯಾರೊಂದ್ಗೋ ಏನೋ ಅಂತ ಮಡಿಕೊಂಡಿದ್ರು ನಚ್ಚ ಅಷ್ಟೇ, ಇನ್ನೇನು ಮಾಡಿಲ್ಲ. ಗಲಾಟೆ ಗಂಡ ಇಡ್ತಿರ್ಗ ಆಯ್ತಿತ್ತು, ಆದ್ರೆ ನನ್ನ ಮಗ ಮಾತಾಡ್ತಿದ್ದಿಲ್ಲ. ನಿನ್ನೆ ಬೆಳಿಗ್ಗೆಯೂ ಹೆತ್ತವಳು ಬೇರೊಬ್ಬನ ಜೊತೆ ಬೈಕಲ್ಲಿ ಹೋಗ್ತಿದ್ದನ್ನ ಮಗ ಶಿವರುದ್ರಪ್ಪ ನೋಡಿದ್ದಾನೆ. ಇದು ಈತನ ಪಿತ್ತ ನೆತ್ತಿಗೇರಿಸಿದೆ. ಹೆತ್ತವಳು ಮನೆಗೆ ಬರ್ತಾ ಇದ್ದಂತೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದ. ಹೆಣ್ಮಗಳು ಕಿರುಚಾಡ್ತಾ ಇದ್ದಂತೆ ಅಕ್ಕಪಕ್ಕದ ಮನೆಯವರು ಬಂದು ಜಗಳ ಬಿಡಿಸಿದ್ರು. ಅಲ್ಲದೆ ಮೈ ತುಂಬಾ ಗಾಯ ಆಗಿದ್ರಿಂದ ಊರಿನವರೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಲು ನೋಡಿದ್ರು. ಆಗ ಮತ್ತೊಂದು ನಾಟಕ ಶುರು ಮಾಡಿದ ಕುಲಪುತ್ರ ನಾನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಸೀದಾ ಕಣಿಯನಹುಂಡಿ ಸಮೀಪದ ಮಾವಿನ ತೋಟಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಯಾರು ಇಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಹೆತ್ತವಳು ಅನ್ನೋದನ್ನು ನೋಡದೆ ಕೊಂದು ಹಾಕಿದ್ದಾನೆ. ನಂತರ ಯಾವುದೇ ಸಾಕ್ಷಿ ಸಿಗಬಾರದು ಅಂತ ಪೆಟ್ರೋಲ್ ಸುರಿದು ಸುಟ್ಟಾಕಿ ಎಸ್ಕೇಪ್ ಆಗಿದ್ದಾನೆ. ಈತನ ಕೃತ್ಯಕ್ಕೆ ಚಿಕ್ಕಪ್ಪನ ಮಕ್ಕಳು ಕೂಡ ಸಾಥ್ ನೀಡಿದ್ದಾರಂತೆ. ಇಬ್ಬರಿದ್ದಾರೆ, ನಮ್ಮ ವರ್ಷದಲ್ಲಿ ಇಬ್ಬರಿದ್ದಾರೆ. ಇನ್ನಿಬ್ರು ಅರೆಸ್ಟ್ ಮಾಡೋ ಒಂದು ಪ್ರಕ್ರಿಯೆ ನಡೀತಾ ಇದೆ. ತಂದೆ ಮಗ ಇಬ್ರು ಪ್ರಮುಖ ಇಬ್ರು ಆರೋಪಿತರಿದ್ದಾರೆ. ಇನ್ನಿಬ್ರು ಆಸ್ಪತ್ರೆ ತೆಗೆದುಕೊಂಡು ಹೋಗ್ತಾ ಇದ್ರು. ದಾರಿ ಮಧ್ಯದಲ್ಲಿ ಡೆತ್ ಆಗ್ತದೆ. ಡೆತ್ ಆದ್ಮೇಲೆ ಮಗನಿಗೆ ತಿಳಿಸ್ತಾರೆ. ತಿಳಿಸಿದ್ಮೇಲೆ ಇಲ್ಲ ತೋಟಕ್ಕೆ ಹೋಗೋಣ, ಅಲ್ಲೇ ಇದನ್ನ ಸುಟ್ಟಾಕೋಣ ಅಂತೇಳಿ ಹೇಳಿದ್ಮೇಲೆ ಅವರಿಬ್ರು ಅದ ಬಾಡಿಯನ್ನ ಹಾಗೆ ತೆಗೆದುಕೊಂಡು ಹೋಗ್ತಾರೆ. ಒಟ್ನಲ್ಲಿ ವಯಸ್ಸಲ್ಲದ ವಯಸ್ಸಲ್ಲಿ ಶುರುವಾದ ಕಾಮ ಜೀವವನ್ನೇ ತೆಗೆದ್ರೆ ಹೆತ್ತವಳನ್ನ ಕೊಂದ ಮಗ ಊರು ಬಿಟ್ಟಿದ್ದಾನೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.